ನನ್ನಂಗೆ ಅಂದ ಕಳ್ಳನ ಮಾಡೋದು ಬೇಡ, ಹೆಂಡತಿಗೆ ಹೇಳಕತ್ತಿದ್ದ. ಯಾಕಂದ್ರೆ ಅವನಿಗೆ ಒಂದು ದಿವಸ ಕಳತನ ಮಾಡಿ ಬರ್ಲಾರ್ದೆ ಅವನಿಗೆ ಊಟನೇ ಹೋಗ್ತಿದ್ದಿಲ್ಲ. ಕಳ್ಳ ಏನಂತಾನೆ, ಅಲ್ಲ ನಾವು ಎಲ್ಲರೂ ಏನು ಮಾಡ್ಬೇಕಂತ ತಿಳ್ಕೊಂಡಂತ ಕೇಳಿದ್ರೆ, ನನ್ನಂಗೆ ನನ್ನ ಮಗನ ಕಳ್ಳನ ಮಾಡೋದು ಬೇಡ, ನನ್ನ ಮಗನಿಗೆ ದೊಡ್ಡ ಡಾಕ್ಟರ್ ಮಾಡಾನು, ನನ್ನ ಮಗನಿಗೆ ಇಂಜಿನಿಯರ್ ಮಾಡಾನು, ಹಿಂಗೆ ಡಿ ಸಿ ಮಾಡಾನು ಅಂತ ತಿಳ್ಕೊಂಡಂದು ಹೇಳ್ದ. ಆಕೆ ಅಂದು ಇನ್ನು ಹೊಟ್ಟೆಗಿರ್ಲಕ್ಕಾಗೇನ ಗೊಟ್ಟೆಪ್ಪತ್ತು ಹೆಸರಿಟ್ಟಂಗೆ, ಇನ್ನು ಇದು ಗಂಡದು ಹೆಣ್ಣದು ಯಾರಿಗೆ ಗೊತ್ತು? ಇಲ್ರಿ ಅವ ಹೆಣ್ತಿಗಂತಾನೆ, ಇಲ್ಲ ಇದು ಗಂಡೆ ಹುಡುತು, ಹೆಣ್ತಿ ಅಂದ್ರೆ ಹೆಣ್ಣು ಹುಡ್ತದ್ರೆ ಇಲ್ಲಿ ಗಂಡೆ ಹುಡ್ತದೆ. ಈಗ ಮನೆಗೆ ಮಾತಾಡ್ತಿರ್ತಾರೆ ನೋಡ್ರಿ, ಮೊದಲೊಂದು ಕೂಸು ಹುಟ್ಟಿರ್ತದ, ಅದು ಇನ್ನು ಮೊದಲಿನ ಕೂಸಿಗೆ ಕೇಳ್ತಿರಲಿಲ್ಲ, ಪಾಪು ನೀನು ತಮ್ಮ ಬೇಕಾ ತಂಗಿ ಬೇಕಾ ಕೇಳ್ತಿರಲಿಲ್ಲ ನೀವು, ಬಟ್ ಹಿಡಿದು ಕೇಳ್ತಾರಲ್ಲ ತಮ್ಮ ಬೇಕಾ ತಂಗಿ ಬೇಕಾ, ಅದೇ ಇದ್ರ ಮಮ್ಮಿ ನನ್ನ ತಮ್ಮನೂ ಬೇಡ ತಂಗಿನೂ ಬೇಡ, ನನಗೊಂದು ನಾಯಿ ಕುನ್ನಿ ಬೇಕತ್ತ. ಏನ್ರಿ? ಅದು ನನ್ನ ಮಮ್ಮಿ ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ, ನನಗೊಂದು ನಾಯಿ ಕುನ್ನಿ ಬೇಕಂತ. ಹಂಗೆ ಇವರಿಬ್ರು ಗಂಡ ಹೆಣ್ತಂದ ಚರ್ಚೆ ಮಾಡಕತ್ತಾರ. ಹಿಂಗೆ ಚರ್ಚೆ ಮಾಡೋದ್ರೊಳಗೆ ಮುಂದೆ ಏನಾಗ್ಯದ ತಗೊಂಡಂತ ಕೇಳಿದ್ರೆ, ಏನ್ರಿ ಇವಳು ಹೊಟ್ಟೆಗೆ ಅಂದ ಗಂಡೆ ಹುಡ್ತು, ಗಂಡಸು ಮಗನೇ ಹುಡ್ತು. ಯಾವಾಗಿಂದ ಗಂಡಸು ಮಗ ಹುಡ್ತು ದೊಡ್ಡ ಖುಷಿ ಆಯ್ತು. ಅದು 2-3 ದಿವಸ ಅಂದ್ರೆ ಕೈಯ ಹಿಂಗೆ ಮುಟ್ಟಿಗೆ ಮಾಡಿಕೊಂಡೆ ಆಡ್ತಿತ್ತು. ಕೋಣೆ ಹೆಣ್ಮಕ್ಳು ಅಂದು ತಾಯಿಗೆ 3 ದಿವಸ ಆಯ್ತು ಕೂಸು ಕೈನೇ ಬಿಚ್ಚಿಲ್ಲ, ಅಟ್ಟೆ ಹಿಡ್ಕೊಂಡವು, ಅದಕ್ಕೆ ಒಂದಿಟ್ಟು ಕೈ ಬಿಚ್ಚರಲ್ಲ ಬಿಚ್ಚಿರೋದು. ಯಾವಾಗಂದ ಒತ್ತಾಯ ಮಾಡಿ ಬಿಚ್ಚಕತ್ರು, ಒಟ್ಟ ಕೈ ಬಿಚ್ಚಲ್ದದು ಕೂಸು. ಯಾವಾಗಿಂದ ಒತ್ತಾಯ ಮಾಡಿ ಕೈ ಬಿಚ್ಚು ನೋಡ್ತಾರ, ಕೈಯಾಗ ಒಂದು ಬಂಗಾರ ಉಂಗ್ರ. ಎಲ್ಲಿದಂದ್ರೆ ನೀವು ಬಾಣೆತನ ಮಾಡ್ಲಿಕ್ಕೆ ಬಂದೆ, ನರ್ಸ್ ಬೈ ಕೈಯಿಂದ ಉಂಗ್ರ ಕಳವು ಮಾಡ್ಕೊಂಡು ಹುಟ್ಟ್ಯದ. ಇದು ಮುಂದೆ ಡಾಕ್ಟರ್ ಆಗೋದಾ? ಇದು ಏನು ಇಂಜಿನಿಯರ್ ಆಗೋದು? ಯಾವಾಗಿಂದ ಮಠದ ಮುಂದೆ ನಿಂತಾರ, ಒಬ್ಬ ಒಳ್ಳೆ ರೂಪವತಿ ಆಗಿರ್ತಕ್ಕಂಥ ಹೆಣ್ಣು ಮಗಳು ಅಂದ್ರೆ ಮಾಯತ್ತು ಅಂದ್ರೆ ಎಷ್ಟು ಕೆಟ್ಟದ ಅನ್ನೋದಕ್ಕೆ ನಿಮಗೆ ಹೇಳ್ತೇನೆ. ನಿಮಗೆ ಇವ್ಯಾಂಗ ನೋಡಿ, ನಮಗೆ ಮಾಯವು ಬಿಟ್ರದಕ್ಕೆ ಇವೇ ರೀ ಕಾಡ್ತಾವಲ್ಲ, ಇವೇ ಮಾಯಿ. ಮಾಯಿ ಅಂದ್ರೆ ನಾವ್ಕೇನು ಒದ್ದು ಹೊಲ ಬಂದಿರ್ತಾವಂದ್ರೆ ನೀವು ಇಲ್ಲ, ಚಂದ ನಡೆದಾಗ ಏನು ಕಾಡ್ತದ ನೋಡು, ಅದಕ್ಕೆ ಮಾಯಿ ಅಂತಾರ, ಅದಕ್ಕೆ ಇದಿ ಅಂತಾರ. ಏನ್ರಿ? ಗರ್ಗದ ಮಡಿವಾಳಪ್ಪನವರನ್ನ ಮಠದ ಮುಂದೆ ನಿಂತಾರ. ಆ ಗ್ರಾಮದ ಒಬ್ಬ ಹೆಣ್ಣು ಮಗಳು, ಇಡೀ ಊರಿಗೆ ಆಕೆ ನಡ ಸುಂದರಿ ಯಾರು ಇದ್ದಿದ್ದಿಲ್ಲ, ಇಡೀ ಊರಾಗೆ ಆಕೆ ನಡ ಚಂದ ಯಾರು ಇದ್ದಿದ್ದಿಲ್ಲ. ಒಳ್ಳೆ ರೂಪವತಿ ಆಗಿರ್ತಕ್ಕಂಥ ಹೆಣ್ಣು ಮಗಳು, ಸುಂದರಿ ಆಗಿರ್ತಕ್ಕಂಥ ಹೆಣ್ಣು ಮಗಳು ಹಿಂಗೆ ಬಗಲಾಗಿಂದ ಕೊಡ ಇಟ್ಟುಕೊಂಡು ಬಾವಿ ನೀರಿಗೆ ಬರಕತ್ತ. ಕಲ್ಪನೆ ಇರಲಿ ಮಗ, ಬಾವಿ ನೀರಿಗೆ ಬರ್ಲಕತ್ತ. ಯಾವಾಗಿಂದ ಬಾವಿ ನೀರಿಗೆ ಬರ್ಲಕತ್ತಾರ, ಇವರು ಗರ್ಗದ ಮಡಿವಾಳಪ್ಪನವರು ಮಠದ ತಲಭಾಗದಾಗ ನಿಂತಾರ. ಯಾವಾಗಿಂದ ಒಂದು ಸರಿಯಾಗಿ ಬರುವುದನ್ನು ನೋಡಿದ್ರು, ನೋಡ್ತಾ 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 ಹಂಗೆ ನಿಂತರು. ಅವಳು ಪೂರ ಇವ್ರು ಮಠದ ಮುಂದೆ ಬಂದ್ಲು. ಮಠಕ್ಕೆ ಮುಂದೆ ಬಂದು ಬಾವಿಗೆಂದ ಬಾದ್ಲು, ಹೋಗಿ ಹಗ್ಗ ಅಂದ ಕೊಡಕ್ಕಿಂದ ಕಟ್ಟಿ ಬಾವಿಯಾಗಿ ಬಿಟ್ಲು. ನೀರು ಸೇದಿ ಯಾವಾಗಿಂದ ಮತ್ತೆ ಅದರ ತುಂಬಿದ ಕೊಡ ಅಂದ ಬಗಲಾಗಿಂದ ಇಟ್ಕೊಂಡು ಅವಳು ಮರಿಯಾಗುವವರೆಗಿನ ಕುಡ್ದಾಕಿ ನೋಡಿದ್ರು. ಯಾರು? ಗರ್ಗದ ಮಡಿವಾಳಪ್ಪ ಮನಿ ಏನ್ರಿ, ಮರಿ ಆಗುವವರೆಗಿನ ಕೂಡ ನೋಡಿದ್ರು. ಯಾವಾಗಿಂದ ಆಕೆ ಹೆಣ್ಣು ಮಗಳನ್ನ ಮರಿ ಆದ್ಲು, ಗರ್ಗದ ಮಡಿವಾಳಪ್ಪನವರಿಂದ ಒಳಗೆ ಬಂದ್ರು. ಒಟ್ಟು ಮಡಿವಾಳಪ್ಪನವ್ರಿಗೆ ಕುಂದ್ರದಾಗಲಿಲ್ಲ, ನಿಂತಲ್ಲಿ ನಿಂದ್ರಂಗಾಗಲಿಲ್ಲ. ಏನೇನೋ ಮನಸ್ಸಿನೊಳಗಿಂದ ಏನೋ ಕೆಟ್ಟ ವಿಚಾರಗಳು ಬರ್ಲಕತ್ತು. ಗರ್ಗದ ಮಡಿವಾಳಪ್ಪನವ್ರಕತ್ತು, ಎಂದೂ ನನಗೆ ಹಿಂಗಾಗಿಲ್ಲ, ಇವತ್ತು ಯಾಕೆ ಹಿಂಗಾಗ್ಯದ ನನಗೆ? ಸದಾವಕರ ಭಗವಂತನ ಧ್ಯಾನದಾಗಿರ್ತಕ್ಕಂಥ ಗರ್ಗದ ಮಡಿವಾಳಪ್ಪ ಯಾಕೆ ನನಗೆ ಇವತ್ತು ಹಿಂಗಾಲಕತ್ತದೆ? ಯಾಕೋ ನನ್ನ ಮನಸ್ಸಿನೊಳಗಿಂದ ಹೊಯ್ದಾಟ ನಡೆದಲ್ಲ, ಯಾಕೋ ನನ್ನ ಮನಸ್ಸಿನೊಳಗಿಂದ ತಾಕಲಾಟಗಳು ಚಲವಾಗ್ಯಾವಲ್ಲ, ಯಾಕೋ ಮತ್ತೊಮ್ಮೆ ಆಕೆ ನೋಡ್ಬೇಕನ್ನಂಗೆ ಅನಿಸ್ಲಕತ್ತದಲ್ಲ, ಯಾಕೆ ಹಿಂಗೆ ಹಾಲಕತ್ತದ ತಿಳ್ಕೊಂಡು ಯಾವಾಗಿಂದ ಗರ್ಗದ ಮಡಿವಾಳಪ್ಪನವರು ಸುಮಾರು 2-3 ತಾಸದ ವಿಚಾರ ಮಾಡಿದ್ರಂತೆ. ಕೊನೆಗೆ ಮಡಿವಾಳಪ್ಪನ್ನ ಯಪ್ಪೋ ಆಕೆನ ನೋಡಿದಕ್ಕಾಗಿನೇ ಹಿಂಗಾಗ್ಯದಲ್ಲ, ನನಗೆ ಅವಳನ್ನ ನೋಡಿದಕ್ಕಾಗಿನೇ ನನಗೆ ಹಿಂಗಾಗ್ಯದಲ್ಲ. ಯಾವಾಗಿಂದ ಗರ್ಗದ ಮಡಿವಾಳಪ್ಪನವ್ರು ವಿಚಾರ ಮಾಡ್ತಾರೆ, ಬರೀ ಆ ಹೆಣ್ಣು ಮಗಳನ್ನ ಇಟ್ಟೊತ್ತನ ನೋಡಿದಕ್ಕಾಗಿನೇ ನನಗೆ ಹಿಂಗಾಗ್ಯದ ತಿಳ್ಕೊಂಡ್ರ ಏನ್ರಿ, ಇದು ನೋಡಿದ್ರೆ ಕೆಡ್ತದ ನನ್ನ ಮನಸ್ಸು ಹತ್ತಿಕೊಂಡಂದ್ರ ಜಗತ್ತನ್ನ ನೋಡುದೇ ಬೇಡ ಹತ್ತಿಕೊಂಡಂದು ಅಡವಿಗೆ ಹೋಗಿ ಡಬಗಳಿ ಮುಳು ತಂದು ಅದನ್ನು ಕುಟ್ಟಿ ಅದರ ರಸ ಅಂದ ಎಡ್ಡು ತನ್ನ ಕಣ್ಣಾಗ ಹಾಕೊಂಡು ಕಣ್ಣೇ ಕಳ್ಕೊಂಡಿರ್ತಕ್ಕಂಥ ಗರ್ಗದ ಮಡಿವಾಳಪ್ಪ. ಏನ್ರಿ, ಮನಸ್ಸ ಕೆಡ್ತದಲ್ಲ ನೋಡಿದ್ರೆ ಮನಸ್ಸು ಕೆಡ್ತದ ತಿಳ್ಕೊಂಡಂದ್ರ ಮಾಯಿ ಒಳಗಿಂದ ಎಷ್ಟು ಪ್ರಭಾವ ಇರ್ಬೇಕ್ರಿ. ತಾಯಿ ಗರ್ಭದೊಳಗದ ಮಾಯಿ
ಏನ್ರಿ ಆವತ್ತಿನ ದಿನಮಾನದೊಳಗೆ ಅಲ್ಲಿ ಇಲ್ಲಿ ಸಾಧು ಸಂತರೆಲ್ಲ ತಪಸ್ಸ ಜಪ ತಪ ಅನುಷ್ಠಾನ ಮಾಡ್ತಕ್ಕಂಥ ಸ್ಥಾನದೊಳಗ ಯಾರಿಗೂ ಕೂಡ ಅನುಷ್ಠಾನ ಮಾಡಬೇಕು, ಜಪ ತಪಗಳನ್ನು ಮಾಡ್ಬೇಕನ್ನುವಂಥ ಭಾವನೆ ಬರುವಲ್ದತ್ತೆ. 9 ತಿಂಗಳ ತುಂಬಿಂದ ಯಾವಾಗಿಂದ ಮಾಯೆ ಏನ್ರಿ ತಾಯಿ ಗರ್ಭದಿಂದ ಭೂಮಿಗೆ ಬಂದು ಎಲ್ಲ ಋಷಿ ಪುಂಗವರ ಮನಸ್ಸೇ ಕೆಟ್ಟೋಯ್ತು. ಎಟ್ರು ಮಟ್ಟಿಗಿಂದ ಸೌಂದರ್ಯವತಿಯಾಗಿಂದ ಹುಟ್ಟದ ಮಾಯೆ ಎತ್ತುಕೊಂಡ ಕೇಳಿದ್ರೆ ಬಹುಶಃ ನೀವೆಲ್ಲ ಮಾಯಾ ಕೋಲಾಹಲ ಎತ್ಕೊಂಡು ಬರ್ತದೆ. ಪ್ರಭುಲಿಂಗದ ಏನ್ರಿ ಪ್ರಭುಲಿಂಗ ಲೀಲೆ ಎತ್ಕೊಂಡು ಪುರಾಣ ಬರ್ತದ. ಆ ಪುರಾಣದೊಳಗೆ ಮಾಯಾ ಕೋಲಾಹಲ ಎತ್ಕೊಂಡು ಬರ್ತದೆ. ಆ ಮಾಯಾ ಕೋಲಾಹಲ ನೀವು ಕೇಳಿದ್ರೆ ತಿಳಿತದ ಏನ್ರಿ. ಬರೀ ಅವಳ ಮೈ ಮೇಲಿರ್ತಕ್ಕಂಥ ಕೂದಲು ಸದಕ್ಕೆ ಒಬ್ಬ ಕವಿ ವರ್ಣನ ಮಾಡ್ಯಾನ. ಅವಳ ಅಂದ ಚಂದ ಏನ್ ಎಲ್ಲವನ್ನು ಕೂಡ ವರ್ಣನ ಮಾಡ್ಯಾನೆ. ಯಾವಾಗಿಂದ ಮಾಯ ಅಂತಕ್ಕಂಥ ಅವಳು ಬೆಳೀತಾ 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 ದೊಡ್ಡವಳಾಕ್ಕಳೆ. ದೊಡ್ಡವಳಾಗಿರ್ತಕ್ಕಂಥ ಪ್ರಸಂಗದ ಒಳಗ ಅವಳಿಗಿನ ಕೂಡ 8 ಜನ ಗೆಳತಿಯರು ಇರ್ತಾರೆ. ನಿತ್ಯ ನಿತ್ಯ ಅವಳು ಕೂಡ ಏನ್ರಿ ಅಲ್ಲಿ ಬನವಾಸಿ ಒಳಗಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಬೇಕು ಏನ್ರಿ, ಹೋಗಿಂದ ಪೂಜಾ ಮುಗಿಸ್ಕೊಂಡ ಬರಬೇಕು. ಹಿಂಗೆಲ್ಲ ಮಾಡ್ತಾ ಇರ್ತಕ್ಕಂಥ ಪ್ರಸಂಗದ ಒಳಗ ಯಾವಾಗ ಒಂದು ದಿವಸ ಏನಕ್ಕದ ಹತ್ತುಕೊಂಡ ಕೇಳಿದ್ರೆ ಇವಳು ತನ್ನ ಬನವಾಸಿ ಒಳಗಿರ್ತಕ್ಕಂಥ ದೇವಸ್ಥಾನಕ್ಕ ಇವಳು ನಿತ್ಯ ಹೋಗುವಂಗಿಂದ ಪೂಜಾಕ್ಕಿಂದ ಹೋಗೋದ್ರೊಳಗ ಅಲ್ಲಿ ಪ್ರಭುದೇವರು ಮದ್ದಳೆ ಬಾರಿಸ್ತಿದ್ರು. ಕಲ್ಪನೆ ಇರಲಿ ಮಗ, ಆ ದೇವಸ್ಥಾನದಾಗಿಂದ ಕೂತ್ಕೊಂಡು ಅಲ್ಲಮ್ಮ ಪ್ರಭುದೇವರು ಮದ್ದಳೆಯನ್ನು ಬಾರಿಸ್ತಿದ್ರು. ಇವಳು ಬಂದಿರ್ತಕ್ಕಂಥ ಭೂಮಿಗೆ ಬಂದಿದ್ದು ಎದ್ರ ಸಲುವಾಗಿ? ಅದೇ ಪ್ರಭುದೇವರನ್ನು ಸೋಲಿಸುವ ಸಲುವಾಗಿ ಬಂದಾಳೆ. ಯಾವಾಗಿಂದ ಅರಿವಾಗಿ ಬಿಡ್ತು ತನಗೇನೆ. ಹೌದಲ್ಲ, ನಾನು ಅಂದ ಸೋಲ್ಸಕ್ಕೆ ಬಂದಿದ್ದೆ ಯಾರ ಸಲುವಾಗಿ, ಯಾರಿಂದ? ಇವನಿಗಾಗಿ ಅಂದ ಸೋಲ್ಸಕ್ಕೆ ಬಂದಿನ ಎತ್ತಿಕೊಂಡಂದಾಗ ಇವನ್ ನಾನು ಹುಡುಕುದ್ರೊಳಗೆ ಇವನೇ ಸಿಕ್ಕನಲ್ಲ ಹತ್ತಿಕೊಂಡಂದು ಮನಸ್ಸಿನೊಳಗಿಂದ ಮಾಯೆ ವಿಚಾರ ಮಾಡ್ತಾಳೆ. ಇವ ಪ್ರಭುದೇವ ತನ್ನಟ್ಟಿಗೆ ತಾನಿಂದ ಮದ್ದಳೆ ಅಂತಕ್ಕಂಥ ಬಾರಿಸ್ತಿದ್ದ. ಯಾವಾಗಿಂದ ಮದ್ದಳೆಯನ್ನು ಬಾರಿಸ್ಲಿಕ್ಕತ್ತ ಬಾರಿಸುವಂತ ಪ್ರಸಂಗದ ಒಳಗ ಈ ಮಾಯೆ ಏನು ಮಾಡಕತ್ತಳು ಹತ್ತುಕೊಂಡು ಕೇಳಿದ್ರೆ ಅವ ಹೆಂಗಿಂದ ಮದ್ದಳೆ ಬಾರಿಸ್ತಾನೆ, ಹಂಗಂಗೆ ಅದೇ ದೇವಸ್ಥಾನದೊಳಗ ನಾಟ್ಯವನ್ನು ಮಾಡಕತ್ಲು. ಇವಳು ರಾಜಕುಮಾರಿ ಅಲ್ರಿ. ನಿತ್ಯ ನಿತ್ಯ ಸಾವಿರ ಜನ ಆ ದೇವಸ್ಥಾನಕ್ಕೆ ಬರ್ತಿದ್ರು. ಒಂದು ಕಡೆಗೆ ಇವಳು ನಾಟ್ಯ ಮಾಡ್ತಾಳೆ, ಇನ್ನೊಂದು ಕಡೆಗೆ ಅಲ್ಲಮ್ಮ ಪ್ರಭುದೇವ ಮದ್ದಳೆಯನ್ನು ಬಾರಿಸ್ತಾನೆ. ಇವರ ತಾಳ ಮತ್ತು ಇವಳ ನಾಟ್ಯ ಇದನ್ನೆಲ್ಲವನ್ನು ಕೂಡ ನೋಡಿ ಇಡೀ ನಾಡಿನ ಜನತೆ ಅಂದ್ರೆ ಬೆರಗಾಗಿ ಬಿಟ್ಟಿತ್ತು. ಯಾವಾಗ ಕುಣಿದು 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 ಕೊನೆಗೆ ನಾವು ಮದ್ದಳೆ ಬಾರಿಸು ನಿಲ್ಲಿಸಲಿಲ್ಲ ಏನ್ರಿ, ಈ ಕಡೆಯಿಂದ ಇವಳು ನಾಟ್ಯ ಮಾಡೋದು ನಿಲ್ಲಿಸಲಿಲ್ಲ. ಕುಣಿದು 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 ಕೊನೆಗೆ ಸುಸ್ತಾಗಿ ಅಂದ ಮಾಯೆ ನೆಲಕ್ಕೆ ಬಿದ್ಲು. ಯಾವಾಗ ಮದ್ದಳೆ ಬಾರಿಸೋದನ್ನು ನಿಲ್ಲಿಸದ ಹೋಗಿ ಅವನಿಗೆ ಕೈ ಮುಗಿದು, ನೋಡು ಇಟ್ಟು ಚೆನ್ನಾಗಿದೆ, ನೀನು ಮದ್ದಳೆ ನುಡಿಸ್ತಲ್ಲ, ನನಗೆ ನಾಟ್ಯವನ್ನು ಕಲಿಸ್ಬೇಕು, ನೀನು ನನಗೆ ನಾಟ್ಯ ಕಲಿಸುವ ಸಲುವಾಗಿ ನೀನು ಏನು ಮಾಡಬೇಕಂತಕೊಂಡು ಕೇಳಿ ನಾನು ಅರಮನೆ ಒಳಗೆ ಇರಬೇಕು. ಅವಾಗ ಅವ ಅಂದ, ನಾನು ಒಂದೇ ತವಲಿಂದ ಇರಾಕೆಂದ ಬಂದಿರ್ತಕ್ಕಂಥವನಲ್ಲ, ನಾನು ಒಂದು ಜಾಗದೊಳಗೆ ಒಂದು ದಿವಸ ಇರಂಗಿಲ್ಲ, ನಾನು ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡ್ತಕ್ಕಂಥ ಮತ್ತೆ ಕೊಡಲು ಏನೆಲ್ಲ ಹೇಳಿದ್ರು ಕೊನೆಗೆ ರಾಜನ ಕಡೆಯಿಂದ ಹೇಳಿಸಿ ಪ್ರಭುದೇವರನ್ನ ತನ್ನ ಮನೆಯಾಗಿಂದ ಇಟ್ಟುಕೊಂಡು ಅರಮನೆ ಒಳಗೆ. ಯಾವಾಗಿಂದ ಪ್ರಭುದೇವರನ್ನ ತನ್ನ ಅರಮನೆ ಒಳಗೆ ಇಟ್ಟುಕೊಂಡು ಯಾವ ಪ್ರಭುದೇವರ ಎದುರಿಗೆ ತನ್ನ ಏನೆಲ್ಲ ನಾಟ್ಯ ಏನೆಲ್ಲವನ್ನು ಕೂಡ ಮಾಡಿ ತೋರಿಸಿದ್ಲು ಏನ್ರಿ, ಏನೆಲ್ಲಾನು ಕೂಡ ಮಾಡಿ ತೋರಿಸಿದ್ಲು. ಆದ್ರ ಇವಳು ಮಾಡ್ತಕ್ಕಂಥ ನಾಟ್ಯಕ್ಕ ಇವಳು ಅಂದ ಚಂದಕ್ಕ ಯಾವ ಪ್ರಭುದೇವನ ಅಂತಕ್ಕಂಥ ಮರಳಾಗಲಿಲ್ಲ. ಯಾವಾಗಿಂದ ಪ್ರಭುದೇವರನ್ನ ಕೈ ಹಿಡಿಲಿಕ್ಕೆ ಹೋಗ್ಕಳೆ ಏನ್ರಿ, ಆ ಪ್ರಭುದೇವರನ್ನ ಏನ್ರಿ, ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು, ನಾನು ನಿನ್ನ ಮೇಲೆ ಮನಸ್ಸು ಮಾಡೀನಿ, ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕಂತಕೊಂಡು ಯಾವಾಗಿಂದ ಮಾಯೆ ಪ್ರಭುದೇವರಿಗೆಂದ ಹೇಳಿದಾಗ ಪ್ರಭುದೇವರು ಏನ್ರಿ, ಪ್ರಭುದೇವರು ಇವಳ ಕೈಯೊಳಗಿಂದ ಸಿಗಲಾರ್ದೇನೆ ಹೊಂಟು ಬಿಟ್ರು. ಇವಳು ಕೂಡ ಪ್ರಭುದೇವ್ರ ಬೆನ್ನ ಹತ್ತಿ ಮಂಟ್ಲು. ಎಷ್ಟು ಏನ್ರಿ 100 ಕಿಲೋಮೀಟರ್ ತಿರುಗಿದ್ರು ಕೂಡ ಏನ್ರಿ ಪ್ರಭುದೇವ್ರಿಗಿನ ಕಡೆಯಿಂದ ತಿರುಗಿ ನೋಡ್ಲಿಲ್ಲ. ಇವಳ ಮಾತಿಗೆಂದ ಒಪ್ಪಲಿಲ್ಲ, ಇವಳಿಗೆಂದ ಮನಸ್ಸಂದ ಸೋಲಿಲ್ಲ. ಕೊನೆಗೆಂದ ತಿರುಗಿ 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 ಸಾಕಾಗಿ ಕೊನೆಗೆಂದ ಪರಮಾತ್ಮ ನಗಲಿಕ್ಕತ್ತ, ಪಾರ್ವತಿ ನಿನ್ನ ತಾಮಸ ಕಳೆಯಿಂದ ನೀ ಏನು ಪ್ರಭುದೇವ್ರ ನನ್ನ ಸೋಲ್ಸಕ್ಕಾಗಂಗಿಲ್ಲ. ಹಾಗಾದ್ರೆ ಹೆಂಗೆ ಸೋಲ್ತಾನೆ ಪ್ರಭುದೇವ? ಅವಾಗಿಂದ ಪರಮಾತ್ಮ ಅಂತ ನಿನ್ನಲ್ಲಿರ್ತಕ್ಕಂಥ ಸಾತ್ವಿಕ ಕಳೆ ಅಂತಕ್ಕಂಥದನ್ನ ಕಳಿಸು. ನೀನೇನು ಕಳಿಸಿದಲ್ಲ ತಾಮಸ ಕಳೆ ಅದನ್ನ ಕರೆಸ್ಕೊಂಡು ಬಿಡು, ಆಕಿನಿಂದ ಸೋಲ್ಸಕ್ಕಂತ ಆಗಂಗಿಲ್ಲ. ನಿನ್ನಲ್ಲಿರ್ತಕ್ಕಂಥ ಸಾತ್ವಿಕ ಕಳೆದಿಂದ ಪ್ರಭುದೇವರನ್ನು ಸೋಲಿಸ್ಲಕ್ಕಾಗದ ಹತ್ತಿಕೊಂಡಂದು ಯಾವಾಗಿಂದ ಭಗವಂತ ಹೇಳಿದಾಗ ಇದು ಸತ್ಯದಲ್ಲ ಹತ್ತಿಕೊಂಡಂದು ಪ್ರಭುದೇವರನ್ನು ಸೋಲಿಸೋದು ಅಲ್ಲಾರ್ದನೆ ಮಾಯಿಯನ್ನು ತನ್ನ ಕಡೆಗಿಂದ ಕರ್ಕೊಂಡ್ಲು. ಯಾರು? ಪಾರ್ವತಿ. ಇನ್ನು ಸಾತ್ವಿಕ ಕಳೆ ಅಂತಕ್ಕಂಥ ಭೂಮಿ ಕಳಿಸ್ಬೇಕಲ್ಲ, ಪರಮಾತ್ಮ ಹೇಳೇನ
ಏನ್ರಿ ಸಾತ್ವಿಕ ಕಳೆದಿಂದಲೇ ಆ ಪ್ರಭುದೇವ ಸೋಲ್ತಾನೆ ಹೊರತಾಗಿ ಇಲ್ಲ ಇದರಿಂದ ಪ್ರಭುದೇವರನ್ನ ಯಾರಿಂದಲೂ ಕೂಡ ಸೋಲ್ಸಕ್ ಆಗಂಗಿಲ್ಲ ಹತ್ತಿಕೊಂಡಾಗನೆ ಅವಾಗಿಂದ ತಾಯಿ ಪಾರ್ವತಿ ವಿಚಾರ ಮಾಡ್ತಾಳೆ. ಹಾಗಾದ್ರೆ ನನ್ನ ಸಾತ್ವಿಕ ಕಳೆ ಅಂತಕ್ಕಂಥ ಎಲ್ಲಿ ಕಳಿಸ್ಬೇಕಂತಕೊಂಡು ವಿಚಾರ ಮಾಡೋದ್ರೊಳಗ ಇಲ್ಲಿ ಸುಮತಿ ನಿರ್ಮಲ ಶೆಟ್ಟಿ ಅಂತಕ್ಕಂಥ ದಂಪತಿಗಳದ. ಯಾವಾಗಿಂದ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಅಂತಕ್ಕಂಥ ದಂಪತಿಗಳದಾರೆ. ಸಜ್ಜನರಾಗಿರ್ತಕ್ಕಂಥವ್ರು, ಧರ್ಮವಂತರಾಗಿರ್ತಕ್ಕಂಥವ್ರು, ಸದಾವಕಾಲದ ಲಿಂಗ ಪೂಜೆ, ಪರಮಾತ್ಮನ ಧ್ಯಾನ, ದಾನ ಧರ್ಮಾದಿಗಳನ್ನು ಮಾಡ್ತಾ ಮಾಡ್ತಾ ಬದುಕನ್ನು ಕಳಿತಕ್ಕಂಥವ್ರು ಇಲ್ಲಿ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಅಂತಕ್ಕಂಥವ್ರು. ನೋಡ್ತಾಳ ಪಾರ್ವತಿ, ನಾನು ಎಂಥವಳ ಗರ್ಭದೊಳಗೆ ಹುಟ್ಟಬೇಕಂತ ಮಾಡಿದ್ನೋ ಅಂತ ಮನಿತನ್ನ ಇಲ್ಲಿ ಐತೆಲ್ಲ ಹತ್ತಿಕೊಂಡು ಅನ್ನುವಂಥದ್ದನ್ನು ವಿಚಾರ ಮಾಡಿ, ಇದು ಯಾರಿಂದ ಪ್ರಸಾದ ಕೊಟ್ಟು ಯಾರಿಂದಲೇ ಬಾಳೆಹಣ್ಣು ಕೊಟ್ಟು ಕಾರಿಕೆ ಕೊಟ್ಟಂದ ಗರ್ಭದೊಳಗಿಂದ ಪ್ರವೇಶ ಆಗಿದ್ದಲ್ಲ. ಇದು ಕೈಲಾಸದೊಳಗನೆ ನಿರ್ಣಯ ಮಾಡಿರ್ತಕ್ಕಂಥದ್ದು. ಯಾರ ಸಲುವಾಗಿ? ಪ್ರಭುದೇವರ ಸಲುವಾಗಿ. ಹಿಂದ ಮಾಯ ಹುಟ್ಟಿದ್ದು ಕೂಡ ಪ್ರಭುದೇವರ ಸಲುವಾಗಿನೇ. ಇವತ್ತು ಇಲ್ಲಿ ಮಹಾದೇವಿ ಹುಟ್ಟತಕ್ಕಂಥದ್ದು ಯಾರ ಸಲುವಾಗಿ? ಪ್ರಭುದೇವರ ಸಲುವಾಗಿನೇ. ಹಾಗಾದ್ರೆ ಎಂಥವ್ರ ಗರ್ಭದೊಳಗಿಂದ ಹುಟ್ಟಬೇಕು ನೋಡ್ರಿ. ನಾನು ನಿಮ್ಗೆ ಯಾವಾಗಲೂ ಕೂಡ ಹೇಳ್ತೇನೆ, ಮೊದಲ ತಂದೆ ತಾಯಿಗಳಿಂದ ಸಂಸ್ಕಾರವಂತರಾಗಿರ್ಬೇಕು. ಅಂದಾಗಿನಿಂದ ಮಕ್ಕಳಿಂದ ಜ್ಞಾನಿಗಳಾಗಿಂದ ಹುಡ್ತವೆ, ಅಂದ್ರೆ ಮಕ್ಕಳಿಂದ ಏನ್ರಿ ಯೋಗ್ಯರಾಗಿಂದ ಹುಡ್ತಾರೆ ಹೊರತಾಗಿ ನಾವು ಅಪ್ಪಿತಪ್ಪಿ ತಂದೆ ತಾಯಿಗಳ ಬಳಿ ಸಂಸ್ಕಾರ ಇದಿಲ್ಲ ಅಂತಂದ್ರೆ ನಮ್ಮ ಮಕ್ಕಳನ್ನು ಕೂಡ ಅಂಥವೇ ಹುಡ್ತಾವೆ. ಮೊದಲು ತಂದೆ ತಾಯಿ ಸಂಸ್ಕಾರವಂತರಾಗಬೇಕು. ನೀವು ಮೊದಲಿಂದ ಲಿಂಗ ದೀಕ್ಷೆ ಮಾಡ್ಕೋಬೇಕು. ನೀವು ಮೊದಲ ಭಗವಂತನ ಧ್ಯಾನ ಮಾಡ್ತಿರ್ಬೇಕು. ನೀವು ಹಣಿಮೆಗಂದ ವಿಭೂತಿ ಹಚ್ಕೋತಿರ್ಬೇಕು. ನೋಡ್ರಿ, ನೀವೆಲ್ಲ ಪುರಾಣಕ್ಕೆ ಬರ್ತಿರ್ತಾರೆ, ನಿಮ್ಮ ನೋಡಿ ಮಕ್ಕಳು ಕೂಡ ಪುರಾಣಕ್ಕೆ ಹೊಂಟವಲ್ಲ, ಮಕ್ಕಳು ಇದ್ರಿಗೆ ನೀವು ವಿಭೂತಿ ಹಚ್ಕೊಂಡಿರತ್ತಂದ್ರೆ ಮಕ್ಕಳನ್ನು ನಿಮ್ಮ ನೋಡೋದು ವಿಭೂತಿ ಹಚ್ಕೋತಾವ. ನೀವು ಮೊದಲಿಂದ ಧರ್ಮವಂತರಾಗಿ ಇರಬೇಕು. ತಂದೆ ತಾಯಿಗಳಿಗೆ ಮೊದಲ ಸಂಸ್ಕಾರ ಅಂತಕ್ಕಂಥ ಬೇಕು. ನೀವು ಮಕ್ಕಳನ್ನ ಎಂತ ಹುಟ್ಟಬೇಕಂತಕೊಂಡ್ರೆ ಅಂಥ ಮಕ್ಕಳನ್ನ ಹುಡ್ತಾವ. ಇಲ್ದ ಇದ್ರ ಯಾವನೋ ಒಬ್ಬ ಕಳ್ಳ, ದೊಡ್ಡ ಕಳ್ಳ, ಹೆಂಡತಿ 8 ತಿಂಗಳು ಗರ್ಭಿಣಿ ಇದ್ದು. ಹೆಂಡತಿಗೆ ಅನ್ನತ್ತು, ಏನ ನಮ್ಮ ಹೊಟ್ಯಾಗ ಗಂಡಸ ಮಗನೇ ಹುಡ್ತದ, ಇದು ಹುಟ್ಟದ ಬಳಕ ಏನ್ರಿ ನನ್ನಂಗೆ ಅಂದ ಕಳ್ಳನ ಮಾಡೋದು ಬೇಡ. ಹೆಂಡತಿಗೆ ಹೇಳಕತ್ತಿದ್ದ. ಯಾಕಂದ್ರೆ ಅವನಿಗೆ ಒಂದು ದಿವಸ ಕಳ್ತನ ಮಾಡಿ ಬರ್ಲಾರ್ದೆ ಅವನಿಗೆ ಊಟನೇ ಹೋಗ್ತಿದ್ದಿಲ್ಲ. ಕಳ್ಳ ಏನಂತಾನೆ, ಅಲ್ಲ ನಾವು ಎಲ್ಲರೂ ಏನು ಮಾಡ್ಬೇಕಂತ ತಿಳ್ಕೊಂಡಂತ ಕೇಳಿದ್ರೆ, ನನ್ನ ಮಗನ ಕಳ್ಳನ ಮಾಡೋದು ಬೇಡ, ನನ್ನ ಮಗನಿಗೆ ದೊಡ್ಡ ಡಾಕ್ಟರ್ ಮಾಡಾನು, ನನ್ನ ಮಗನಿಗೆ ಇಂಜಿನಿಯರ್ ಮಾಡಾನು, ಹಿಂಗೆ DC ಮಾಡಾನು ಅಂತ ತಿಳ್ಕೊಂಡಂದು ಹೇಳ್ದ. ಆಕೆ ಅಂದು ಇನ್ನ ಹೊಟ್ಟೆಗಿರ್ಲಕ್ಕಾಗೇನೆ ಗೊಟ್ಟೆಪ್ಪತ್ತು ಹೆಸರಿಟ್ಟಂಗ. ಇನ್ನ ಇದು ಗಂಡದು ಹೆಣ್ಣದು ಯಾರಿಗೆ ಗೊತ್ತು? ಇಲ್ರಿ, ಅಯ್ಯೋ ಹೆಣ್ತಿಗಂತಾನಿಲ್ಲ, ಇದು ಗಂಡೆ ಹುಡುತ. ಹೆಣ್ತಂದು ಹೆಣ್ಣು ಹುಡ್ತದ್ರೆ ಇಲ್ಲ ಗಂಡೆ ಹುಡ್ತದೆ. ಈಗ ಮನೆ ಮಾತಾಡ್ತಿರ್ತಾರೆ ನೋಡ್ರಿ, ಮೊದಲೊಂದು ಕೂಸು ಹುಟ್ಟಿರ್ತದ, ಅದು ಇನ್ನು ಮೊದಲಿನ ಕೂಸಿಗೆ ಕೇಳ್ತಿರಲಿಲ್ಲ, ಪಾಪು ನೀನು ತಮ್ಮ ಬೇಕಾ ತಂಗಿ ಬೇಕಾ ಕೇಳ್ತಿರಲಿಲ್ಲ. ನೀವು ಬಟ್ ಹಿಡಿದು ಕೇಳ್ತಾರಲ್ಲ, ತಮ್ಮ ಬೇಕಾ ತಂಗಿ ಬೇಕಾ? ಅದೇ ಇದ್ರ ಮಮ್ಮಿ ನನ್ನ ತಮ್ಮನೂ ಬೇಡ ತಂಗಿನೂ ಬೇಡ, ನನಗೊಂದು ನಾಯಿ ಕುನ್ನಿಬೇಕತ್ತ. ಏನ್ರಿ? ಅದು ನನ್ನ ಮಮ್ಮಿ ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ, ನನಗೊಂದು ನಾಯಿ ಕುನ್ನಿಬೇಕಂತ. ಹಂಗ ಇವರಿಬ್ರು ಗಂಡ ಹೆಣ್ತಂದ ಚರ್ಚೆ ಮಾಡಕತ್ತಾರ. ಹಿಂಗೆ ಚರ್ಚೆ ಮಾಡೋದ್ರೊಳಗೆ ಮುಂದೆ ಏನಾಗ್ಯದ ತಗೊಂಡ ಕೇಳಿದ್ರ, ಏನ್ರಿ ಇವಳು ಹೊಟ್ಟೆಗಿಂದ ಗಂಡೆ ಹುಡ್ತು, ಗಂಡಸು ಮಗನೇ ಹುಡ್ತು. ಯಾವಾಗಿಂದ ಗಂಡಸು ಮಗ ಹುಡ್ತು ದೊಡ್ಡ ಖುಷಿ ಆಯ್ತು. ಅದು 2-3 ದಿವಸ ಅಂದ್ರೆ ಕೈಯ ಹಿಂಗೆ ಮುಟ್ಟಿಗೆ ಮಾಡಿಕೊಂಡೆ ಆಡ್ತಿತ್ತು. ಓಣ ಹೆಣ್ಮಕ್ಳಂದು ತಾಯಿಗೆ 3 ದಿವಸ ಆಯ್ತು ಕೂಸು ಕೈನೇ ಬಿಚ್ಚಿಲ್ಲ, ಆಟೆ ಹಿಡ್ಕೊಂಡವು. ಅದಕ್ಕೆ ಒಂದಿಟ್ಟು ಕೈ ಬಿಚ್ಚಿರಲ್ಲ, ಬಿಚ್ಚಿರೋದು. ಯಾವಾಗಂದ ಒತ್ತಾಯ ಮಾಡಿ ಬಿಚ್ಚಕತ್ರು, ಒಟ್ಟ ಕೈ ಬಿಚ್ಚಲ್ದದು ಕೂಸು. ಯಾವಾಗಿಂದ ಒತ್ತಾಯ ಮಾಡಿ ಕೈ ಬಿಚ್ಚು ನೋಡ್ತಾರ, ಕೈಯಾಗ ಒಂದು ಬಂಗಾರ ಉಂಗ್ರ. ಎಲ್ಲಿದಂದ್ರೆ ನೀವು ಬಾಣೆತನ ಮಾಡ್ಲಕ್ಕೆ ಬಂದು ನರ್ಸ್ ಬೈ ಕೈಯಿಂದ ಉಂಗ್ರ ಕಳವು ಮಾಡ್ಕೊಂಡು ಹುಟ್ಟ್ಯದು. ಇದು ಮುಂದೆ ಡಾಕ್ಟರ್ ಆಗೋದಾ? ಇದು ಏನು ಇಂಜಿನಿಯರ್ ಆಗೋದು? ನಾವು ಬಾಣೆತನ ಮಾಡಕ್ಕೆ ಬಂದಿದ್ರಿ, ನರ್ಸ್ ಬೈ ಕೈಯಿಂದ ಉಂಗ್ರನ ಕಳವು ಮಾಡ್ಕೊಂಡು ಹುಟ್ಟ್ಯದು. ಮತ್ತಿದ್ರೆ DC ಹಾಕದ ಮುಂದೆ ಕಳ್ಳ ಹೊಟ್ಟೆ ಕಳ್ಳೆ ಹುಟ್ಟುದಲ್ರಿ ಅಂತೀರಿಲ್ಲ. ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ರಿ, ಒಂದು ಯಾವ್ದಾರ ಒಂದು ಸುಳ್ಳು ಹೇಳೋದಿರ್ತದೆ ನೋಡು. ಅಪ್ಪೋ ಇದನ್ನೇನು ಮಾಡ್ತೀವಿ